ದೆಹಲಿಯನ್ನು ವಶಪಡಿಸಿಕೊಂಡರೂ ಮೊಘಲರನ್ನು ಆಳಲಿಲ್ಲ ಈ ಮರಾಠ ಯೋಧ. ಯಾಕೆಂದರೆ ತಮ್ಮನ್ನು ತಾವು ಅತ್ಯಂತ ಶಕ್ತಿಶಾಲಿಗಳೆಂದು ಪರಿಗಣಿಸುತ್ತಿದ್ದ ಮೊಘಲರು ತಮ್ಮ ಸ್ವಂತ ರಾಜಧಾನಿಯನ್ನು ಸಹ ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂಬ ಸಂದೇಶವನ್ನು ಇಡೀ ಜಗತ್ತಿಗೆ ರವಾನಿಸಲು. ಇದು ಪೇಶ್ವೆ 1ನೇ ಬಾಜಿರಾವ್ ಅವರ ಕಥೆ. ಭೋಪಾಲ್ ಕದನದಲ್ಲಿ ಮೊಘಲರ ಸೋಲಿನ ನಂತರ ಹೈದರಾಬಾದ್ ನಿಜಾಮ ಮತ್ತು ಬಾಜಿರಾವ್ ನಡುವೆ ದೋರಾಹ ಸರಾಯ್ ಒಪ್ಪಂದ ನಡೆಯಿತು. ಈ ಒಪ್ಪಂದದ ಪ್ರಕಾರ ಮಾಲ್ವಾದ ಆಡಳಿತವನ್ನು ಪೇಶ್ವೆ ಬಾಜಿರಾವ್ಗೆ ಹಸ್ತಾಂತರಿಸುವ ಭರವಸೆ ನೀಡಲಾಯಿತು. ಆದರೆ ಮೊಘಲ್ ದೊರೆ ಮುಹಮ್ಮದ್ ಶಾ ತನ್ನ ಮಾತನ್ನು ಉಲ್ಲಂಘಿಸಿದ. ಅಷ್ಟೇ ಅಲ್ಲ, ಆಗ್ರಾದಲ್ಲಿ ನಡೆದ ಒಂದು ಸಣ್ಣ ಚಕಮಕಿಯನ್ನು ಮೊಘಲ್ ಸೇನಾಪತಿಗಳು ಉತ್ಪ್ರೇಕ್ಷಿಸಿ ಮರಾಠ ಸೈನ್ಯವನ್ನು ಸಂಪೂರ್ಣವಾಗಿ ನಾಶಪಡಿಸಲಾಗಿದೆ ಎಂದು ಮುಹಮ್ಮದ್ ಶಾಗೆ ಪತ್ರ ಕಳುಹಿಸಿದರು. ಮೊಘಲರ ಈ ಸುಳ್ಳು ಪ್ರಚಾರ ಮತ್ತು ವಿಶ್ವಾಸಘಾತುಕತನದ ಬಗ್ಗೆ ಬಾಜಿರಾವ್ಗೆ ತಿಳಿದಾಗ ಅವರು ದೆಹಲಿಗೆ ಪಾಠ ಕಲಿಸಲು ನಿರ್ಧರಿಸಿದರು. ವರ್ಷ 1737. ಛತ್ರಪತಿ ಶಾಹು ಮಹಾರಾಜರಿಂದ ಅನುಮತಿ ಪಡೆದ ಬಾಜಿರಾವ್ ಗ್ವಾಲಿಯರ್ನಿಂದ ಹೊರಟರು. ಅವರು ಮೊಘಲ್ ಸೈನ್ಯದ ಪ್ರಮುಖ ದಂಡು ಪ್ರದೇಶಗಳನ್ನು ದಾಟಿ ದಿನಕ್ಕೆ ಸುಮಾರು 70 ಮೈಲುಗಳು ಅಥವಾ 110 ಕಿಲೋಮೀಟರ್ ವೇಗದಲ್ಲಿ ಉತ್ತರದ ಕಡೆಗೆ ಮುನ್ನಡೆಯಲು ಪ್ರಾರಂಭಿಸಿದರು. ಮರಾಠ ಸೈನ್ಯ ಎಲ್ಲಿಯವರೆಗೆ ತಲುಪಿದೆ ಎಂಬುದರ ಬಗ್ಗೆ ಮೊಘಲರಿಗೆ ಕಿಂಚಿತ್ತೂ ಕಲ್ಪನೆ ಇರಲಿಲ್ಲ. 1737 ಮಾರ್ಚ್ 28 ಹೊತ್ತಿಗೆ ಬಾಜಿರಾವ್ ಕಾಳಿಕಾ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶವನ್ನು ದಾಟಿ ಕುಶಕಬಂದಿ ತಲುಪಿದರು. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ದೆಹಲಿ ಈಗ ಅವರ ಮುಂದೆಯೇ ಇತ್ತು. ಮರುದಿನವೇ ಮರಾಠ ಸೈನ್ಯವು ರಾಜಧಾನಿಯ ಹೊರವಲಯದಲ್ಲಿ ದಾಳಿಯನ್ನು ಪ್ರಾರಂಭಿಸಿತು. ಭಯಭೀತನಾದ ಮೊಹಮ್ಮದ್ ಶಾ ಕೆಂಪುಕೋಟೆಯ ಹೊರಗೆ ಸಾವಿರಾರು ಸೈನಿಕರನ್ನು ಕಳುಹಿಸಿದ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಬಾಜಿರಾವ್ ತನ್ನ ಅತ್ಯಂತ ವಿಶ್ವಾಸಾರ್ಹ ಸೇನಾಪತಿಗಳಾದ ಮಲ್ಹಾರಾವ್ ಹೋಳ್ಕರ್, ರಾಣೋಜಿ ಶಿಂಧೆ, ತುಕೋಜಿ ಪವಾರ್ ಮತ್ತು ಯಶವಂತರಾವ್ ಪವಾರ್ ಅವರನ್ನು ಮುಂಚೂಣಿಗೆ ನಿಯೋಜಿಸಿದರು. ರಕಬ್ಗಂಜ್ನಲ್ಲಿ ನಡೆದ ಯುದ್ಧದಲ್ಲಿ ಮರಾಠರು ಮೊಘಲ್ ಸೈನ್ಯವನ್ನು ನಿರ್ಣಾಯಕವಾಗಿ ಸೋಲಿಸಿದರು. 400ಕ್ಕೂ ಹೆಚ್ಚು ಮೊಘಲ್ ಸೈನಿಕರು ಕೊಲ್ಲಲ್ಪಟ್ಟರು. ಹಲವರು ಯುದ್ಧ ಭೂಮಿಯಲ್ಲಿ ಬಿದ್ದರು ಮತ್ತು ಉಳಿದ ಪಡೆಗಳು ಸುರಕ್ಷತೆಗಾಗಿ ಕೆಂಪುಕೋಟೆಯತ್ತ ಓಡಿಹೋದವು. ಮರಾಠರು ಕುದುರೆಗಳು, ಫಿರಂಗಿಗಳು ಮತ್ತು ಆನೆಗಳನ್ನು ಸಹ ವಶಪಡಿಸಿಕೊಂಡರು. ಕೆಂಪುಕೋಟೆ ಈಗ ಬಾಜಿರಾವ್ನ ಕೈಗೆಟುಕುವ ದೂರದಲ್ಲಿತ್ತು. ಆದರೆ ಅತ್ಯಂತ ಆಶ್ಚರ್ಯಕರ ಸಂಗತಿ ಎಂದರೆ ಬಾಜಿರಾವ್ ದೆಹಲಿಯನ್ನು ಆಳಲು ಪ್ರಯತ್ನಿಸಲಿಲ್ಲ. ಅವರು ಮೊಹಮ್ಮದ್ ಶಾನನ್ನು ತಮ್ಮ ಷರತ್ತುಗಳನ್ನು ಒಪ್ಪಿಕೊಳ್ಳುವಂತೆ ಮಾಡಿದರು ಮತ್ತು ನಂತರ ಹಿಂತಿರುಗಿದರು. ಯಾಕೆಂದರೆ ದೆಹಲಿಯನ್ನು ಆಳುವುದು ಅವರ ಉದ್ದೇಶವಾಗಿರಲಿಲ್ಲ. ತನ್ನನ್ನು ತಾನು ಅಜೇಯ ಎಂದು ಪರಿಗಣಿಸಿದ್ದ ಮೊಘಲ್ ಸಾಮ್ರಾಜ್ಯವು ತನ್ನ ಸ್ವಂತ ರಾಜಧಾನಿಯನ್ನೂ ರಕ್ಷಿಸಿಕೊಳ್ಳಲು ಶಕ್ತವಿಲ್ಲ ಎಂದು ಬಾಜಿರಾವ್ ಇಡೀ ಜಗತ್ತಿಗೆ ಪ್ರದರ್ಶಿಸಲು ಬಯಸಿದ್ದರು.